ಎಸ್, 3 ಅಧಿಕಾರಿಗಳನ್ನ ಯುಪಿಗೆ ಕಳುಹಿಸ್ತೇವೆ ಅಂತ ಹೇಳಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಇನ್ನು ಮಹಾಕುಂಭಮೇಳದಲ್ಲಿ ನಡೆದಿರುವಂತಹ ದುರಂತಕ್ಕೆ ಸಂಬಂಧಪಟ್ಟಂತೆ 3 ಅಧಿಕಾರಿಗಳನ್ನ ಯುಪಿಗೆ ಕಳುಹಿಸ್ತೇವೆ. ಸರ್ಕಾರದ ಜೊತೆಗೆ ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ. ಸಾವು ಅಧಿಕೃತವಾಗಿಲ್ಲ ಅಂತ ಹೇಳಿ ಸಚಿವ ಕೃಷ್ಣ ಬೈರೇಗೌಡ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮಹಾಕುಂಭಮೇಳದಲ್ಲಿ 4 ಜನ ಕನ್ನಡಿಗರು ಸಾವನ್ನಪ್ಪಿದ್ದಾರೆ, 4 ಜನ ಬೆಳಗಾವಿಯರು ಅಂತ ಹೇಳಿ ಮಾಹಿತಿ ಇದೆ. ನೆರವು ಬೇಕಾದ್ರೆ ನಮ್ಮ ಕಾಲ್ ಸೆಂಟರ್ ಅನ್ನ ಸಂಪರ್ಕಿಸಿ. ಮಧ್ಯ ಖಾಸಗಿ ನಮಗೆ ವಲಯಗಳಿಂದ ಕರ್ನಾಟಕದವರು ಕೂಡ ಈ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಮಾಹಿತಿ ಬಂದ ಮೇಲೆ ನಾವು ಬೆಳಗಾವಿಯಲ್ಲಿ ನಮ್ಮ DC ಮಾತನಾಡಿ DC ಅವ್ರಿಗೂ ಕೂಡ ಅಫಿಷಿಯಲ್ ಆಗಿ ಇಲ್ಲಿಂದನೂ ಮಾಹಿತಿ ಇರಲಿಲ್ಲ. ಆದರೂ ಕೂಡ ನಾವು DC ಅವರಿಗೆ ಹೇಳಿ ಖಾಸಗಿಯಿಂದ ಬಂದಿದ್ದ ಮಾಹಿತಿಯನ್ನು ವೆರಿಫೈ ಮಾಡಿ ಅಂತ ಹೇಳಿದಾಗ DC ಅವರು ಬೆಳಗಾವಿಯಲ್ಲಿ ಅವರ ಕುಟುಂಬಗಳನ್ನು ಸಂಪರ್ಕ ಮಾಡಿದಾಗ 4 ಜನ ಮೃತರಾಗಿರುವ ಸಾಧ್ಯತೆ ಇದೆ ಅನ್ನುವಂಥ ವಿಷಯವನ್ನು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಅದು ಒಬ್ಬರು ಮೇಘ ಅನ್ನೋರು, ಜ್ಯೋತಿ ಅನ್ನುವರು, ಅರುಣ ಮತ್ತು ಮಹಾದೇವಿ, ಇವರು 4 ಜನ ಮೃತರಾಗಿರುವಂತಹ ಸಾಧ್ಯತೆ ಇದೆ ಅಂತ ಖಾಸಗಿ ಮಾಹಿತಿ ಆಧಾರದ ಮೇಲೆ ಜಿಲ್ಲಾಧಿಕಾರಿಗಳು ನನಗೆ ಮಾಹಿತಿಯನ್ನು ಕಳಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.